Hello all, welcome to English Elements. Today in this video you are going to learn the difference between like and like to. ನಮ್ಮ ಇಷ್ಟಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು, ನಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ಅಥವಾ ಅಂಶಗಳನ್ನು ಹಾಗೂ ಕೆಲಸಗಳನ್ನು ಇವೆರಡನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋಲಿ ತುಂಬ ಈಸಿಯಾಗಿ ಕಲಿತಾ ಇದ್ದೇವೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನಗೆ ಇಂಗ್ಲೀಷ್ ಇಷ್ಟ ಅಂತ ಹೇಳಲಿಕ್ಕೆ ನಾವು ಸುಲಭವಾಗಿ ಹೇಳ್ತೀವಿ ಐ ಲೈಕ್ ಇಂಗ್ಲೀಷ್. ಅವನಿಗೆ ಇಂಗ್ಲೀಷ್ ಇಷ್ಟ, ಹೀ ಲೈಕ್ಸ್ ಇಂಗ್ಲೀಷ್ ಅಂತ ಹೇಳಬೇಕು. ಐ ವಿ ಯು ದೇ ಬಂದಾಗ ಲೈಕ್, ಹೀ ಶಿ ಇಟ್ ಬಂದಾಗ ಲೈಕ್ಸ್ ಅನ್ನು ಬಳಸ್ತೀವಿ. ಹೇಳಿ, ಅವರಿಗೆ ಬೈಸಿಕಲ್ ಅಂದರೆ ಇಷ್ಟ, ದೇ ಲೈಕ್ ಬೈಸಿಕಲ್. ಆಕೆಗೆ ಮ್ಯೂಸಿಕ್ ಅಂದರೆ ಇಷ್ಟ, ಶಿ ಲೈಕ್ಸ್ ಮ್ಯೂಸಿಕ್. ನೀವೊಂದು ಸೆಂಟೆನ್ಸನ್ನು ಮಾಡಿ, ನಮಗೆ ಮೂವೀಸ್ ಅಂದರೆ ಇಷ್ಟ, ವಿ ಲೈಕ್ ಮೂವೀಸ್, ವಿ ಲೈಕ್ ಮೂವೀಸ್. ಅದಕ್ಕೆ ಬ್ರೆಡ್ ಅಂದರೆ ಇಷ್ಟ, ಹೇಳಿ ಇಟ್ ಲೈಕ್ಸ್ ಬ್ರೆಡ್, ಇಟ್ ಲೈಕ್ಸ್ ಬ್ರೆಡ್. ಓಕೆ, ಇದು ಲೈಕ್ ಅಥವಾ ಲೈಕ್ಸನ್ನು ಯೂಸ್ ಮಾಡುವ ವಿಧಾನ. ಈಗ ಲೈಕ್ಸ್ ಟು ಅಥವಾ ಲೈಕ್ ಟು ಬಂದಾಗ ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿರಬೇಕು ಅಂತಂದರೆ ವರ್ಬ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, I like to learn English, read books, watch movies, ride bicycle, listen to music, play cricket, eat bread. ಈಗ ಸೆಂಟೆನ್ಸ್ ಯಾವ ಥರ ಚೇಂಜ್ ಆಗುತ್ತೆ ನೋಡಿ. ನನಗೆ ಇಂಗ್ಲೀಷ್ ಕಲಿಯೋದು ಇಷ್ಟ, ಐ ಲೈಕ್ ಟು ಲರ್ನ್ ಇಂಗ್ಲೀಷ್. ಅವರಿಗೆ ಕ್ರಿಕೆಟ್ ಆಡೋದು ಇಷ್ಟ, ದೇ ಲೈಕ್ ಟು ಪ್ಲೇ ಕ್ರಿಕೆಟ್. ಆಕೆಗೆ ಮೂವೀಸ್ ನೋಡೋದು ಇಷ್ಟ, ಶಿ ಲೈಕ್ಸ್ ಟು ವಾಚ್ ಮೂವೀಸ್. ನಾವು ಆ ಕೆಲಸವನ್ನು ಹೇಳ್ತಾ ಇರಬೇಕಾದ್ರೆ ಲೈಕ್ ಟು ಅಥವಾ ಲೈಕ್ಸ್ ಟು ಅನ್ನು ಆ್ಯಡ್ ಮಾಡಿ ಆ ವರ್ಬನ್ನು ಹೇಳಬೇಕು. ಇವುಗಳನ್ನೇ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕರಿತೀವಿ, ಇವನ್ನು ನೌನ್ಸ್ ಅಂತ ಕರಿತೀವಿ ಅಷ್ಟೇ. ಮತ್ತೊಂದು ಸೆಂಟೆನ್ಸನ್ನು ಮಾಡಿ, ಅದಕ್ಕೆ ಬ್ರೆಡ್ ತಿನ್ನೋದು ಇಷ್ಟ, ಅದಕ್ಕೆ ಇಟ್ ಲೈಕ್ಸ್ ಟು ಈಟ್ ಬ್ರೆಡ್, ಇಟ್ ಲೈಕ್ಸ್ ಟು ಈಟ್ ಬ್ರೆಡ್. ವಂಡರ್ಫುಲ್, ಯು ಲರ್ನ್ಟ್ ಅ ಲಾಟ್. ಅಂದಹಾಗೆ ನಿಮಗೆ ಇಂಗ್ಲೀಷ್ನಲ್ಲಿ ಮಾತಾಡೋದು ಇಷ್ಟನಾ? ಹಾಗಾದರೆ ಅದನ್ನೇ ಇಂಗ್ಲೀಷ್ನಲ್ಲಿ ಕಮೆಂಟ್ ಮಾಡಿ. ದಟ್ಸ್ ಆಲ್. ವಿಡಿಯೋ ಇಷ್ಟ ಆದರೆ ಕೂಡ ಲೈಕ್ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.